ಪಂಚಾಯತಿಯಿಂದ ಮಲ್ಲಿಗೆರೆ ಗ್ರಾಮದಿಂದ ಬಂದಿದ್ದೀವಿ. ನಮ್ಗೆಲ್ರಿಗೂ ತುಂಬ ಖುಷಿ ಆಯ್ತೈತೆ. ಪ್ರಪ್ರಥಮ ಬಾರಿಗೆ ಈ ಥರ ಆರತಿನ ಗಂಗಾ ಆರತಿ ಇಟ್ಕೊಂಡಿದ್ದಾರೆ. ನಮ್ಮದು ಜೀವ ನದಿ ಕಾವೇರಿ. ಇಷ್ಟೋ ಜನಗಳು ಈ ನದಿಗಳಿಂದನೇ ಬದುಕ್ತಾ ಇದ್ದೀವಿ, ಜೀವನ ಕಟ್ಕೊಂಡಿದ್ದೀವಿ. ಧನ್ಯವಾದ. ಶ್ರೀಮತಿ ಅಂತ ಹೇಳ್ಬಿಟ್ಟು. ನಾವು KRS ಇದರಿಂದ ಬಂದಿದ್ವಿ, SSAFನಳ್ಳಿಯಿಂದ ಡಿಕಾ ಪಂಚಾಯಿತಿಯಿಂದ. ಅವರು ಎಲ್ಲರೂ ಖುಷಿ. ಅದು ನಮ್ಮ ಜೀವನದಿ ಕಾವೇರಿ, ಅದು ನಮ್ಮ ಅಮ್ಮನ ನೆನಿಬೇಕು ಎಲ್ಲರೂ. ಸಬಿತಾ. ಸಖತ್ ಖುಷಿ ಆಗ್ತಿದೆ. ನಾವು SSAFನಳ್ಳಿಯಿಂದ ಬಂದಿರೋದು, ಎಲ್ಲ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ಇಲ್ಲಿ ನಮ್ಮ ಸನ್ನಿಧಿಲೇ ನೋಡ್ಬೋದು. ಇದೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಿದೆ. ಪಂಕಜ ಅಂತ. ನಾವು ಕೊಡಿಯಲ ಶ್ರೀರಂಗಪಟ್ಟಣ ತಾಲೂಕು ಮತ್ತು ಚೊಟ್ನಳ್ಳಿ ಗ್ರಾಮದಿಂದ ಬಂದಿರೋದು. ಗಂಗಾರತಿ ಅನ್ನುವಂಥದ್ದು ಕೇವಲ ಹೊರ ರಾಜ್ಯದಲ್ಲಿತ್ತು, ಕಾಶಿಗೆ ಹೋಗಬೇಕಿತ್ತು, ರಾಮೇಶ್ವರ ಹೋಗಬೇಕಿತ್ತು, ಕಣ್ಮುಂದೆನೇ ಆಗ್ತಾ ಇದೆ. ಇದ್ರ ಬಗ್ಗೆ ತುಂಬ ಖುಷಿ ಆಗ್ತಿದೆ. ಇದೆಲ್ಲ ನೋಡೋಕ್ಕೆ ಜನಗಳ ಸಂದಣಿಯೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಯ್ತಾ ಇದೆ. ನಮ್ಮನ್ನ ಈ ಥರ ಎಲ್ಲ ಮನೆಯಲ್ಲಿ ಮಾಮೂಲಿ ಆರಂಭ ಕೆಲಸ ಮಾಡ್ಕೊಂಡಿದ್ವಿ. ಈ ಥರ ಒನ್ ಡೇ ಟೂರ್ ಥರ ಕರೆಸಿರೋದು, ನಮ್ಮ ಮಕ್ಳ ಜೊತೆಲ್ಲ ಬಂದಿರೋದು ತುಂಬ ಖುಷಿ ಆಯ್ತಾ ಇದೆ. ಎಂಜಾಯ್ ಮಾಡ್ಕೊಂಡು ಒನ್ ಡೇ ಬರೋದಕ್ಕೂ ತುಂಬ ಖುಷಿ ಆಯ್ತಾ ಇದೆ. ವಸಂತ. ನಾವು ತಿಮ್ನಾಸೂರಿಂದ ಬಂದಿದ್ದೀವಿ. ಈ ಪ್ಲೇಸ್ ನೋಡೋಣ ಅಂತ ಬಂದಿದ್ದೀವಿ. ಮಂಡ್ಯ ತುಂಬ ಚೆನ್ನಾಗೈತೆ. ತಮ್ಮ ಶೋಭಾ ಅಂತ. ಮೈಸೂರು ದಸರಾನು ತುಂಬ ಚೆನ್ನಾಗಿದೆ. ನಾವು ಎಲ್ಲ ನೋಡ್ಕೊಂಡು ಬಂದ್ವಿ. ಪ್ಲೇಸ್ ಎಲ್ಲ ಚೆನ್ನಾಗಿದ್ದಾವೆ. ಒಳ್ಳೆ ವಿಜೃಂಭಣೆ. ಗಂಗಾರತಿ ಅನ್ನುವಂಥದ್ದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಇತಿಹಾಸದಲ್ಲಿ ಆಗ್ತಾ ಇರುವಂಥದ್ದು. ಹಾಗಾಗಿ ಅದು ನೋಡಕ್ಕೆ ಎಲ್ಲಿಂದ ಬಂದಿದ್ದೀರಾ, ಯಾರ ಜೊತೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ನಾವು ಬೆಳಗಾವದಿಂದ ಬಂದಿದ್ದೇವೆ ರೀ ನೋಡ್ಲಿಕ್ಕೆ. ಚೆನ್ನಾಗಿದೆ, ನೋಡ್ಬೇಕಂತೇಳಿ ಅಲ್ಲಿಂದ ಬಂದಿದ್ದೇವೆ ರೀ. ಚೆನ್ನಾಗಿದೆ ಎಲ್ಲ ಪ್ಲೇಸು. ಈ ಜಸ್ಟ್ ಇಲ್ಲಿ ಬಂದಿದ್ದೇವೆ ನೋಡ್ಕೊಂಡು ಹೋಗೋದಕ್ಕೆ. ನೋಡೋದಕ್ಕೆ ಉತ್ಸಾಹ ಐತ್ರಿ. ಮಕ್ಕಳದು ರಜೆ ಇದ್ದಕ್ಕೆ ಎಲ್ಲರೂ ಬಂದು ನೋಡ್ಕೊಂಡು ಹೋದ್ರೆ ಆಯ್ತು ಅಂತ ಬಂದಿದ್ದೇವೆ ಟೂರಿಗೆ. ನಮ್ಮ ಹೆಸರು ನಂದ. ನನ್ನ ಹೆಸರು ಆನಂದ್ ಅಂತೇಳಿ. ನಾವು ಆರ್ಮಿಯಲ್ಲಿ ಜಾಬ್ ಮಾಡೋದು. ನಾವು ಇಲ್ಲಿ ಕುಸ್ತಿಗೆ ಆ್ಯಕ್ಚುಲಿ ಬಂದಿರೋದು ಮೈಸೂರು ದಸರಾದಲ್ಲಿ ಕುಸ್ತಿಯಲ್ಲಿ. ನಾವು 3 ಟೈಮ್ಸ್ ಕರ್ನಾಟಕ ಕೇಸರಿ ಕಂಟ್ರಿ ಆಗಿದ್ದೀವಿ. ಇವಾಗ ಬಂದು ಈಗ ಯಾವಾಗೂ ಬಂದಿದ್ದಿಲ್ಲ ಫ್ಯಾಮಿಲಿ ಜೊತೆಗೆ. ಖುಷಿ ಆಗುತ್ತೆ ಮೈಸೂರಿಗೆ ಬಂದರೆ. ಒಂಥರ ಒಂದು ಹಬ್ಬ ಇದು ಕುಸ್ತಿ. ಆಮೇಲೆ ಈ ಸಲ ಮೊದಲು ಬರ್ತಾಯಿದ್ವಿ ನಾವು ಇಂಡಿವಿಜುವಲೇ ಬರ್ತಾಯಿದ್ವಿ, ಬರೀ ಗೇಮಿಗೋಸ್ಕರ ಬರ್ತಾಯಿದ್ದೀವಿ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರಲಿಲ್ಲ. ಇವಾಗ ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಬರ್ತಾ ಇರಬೇಕು ನಾವೆಲ್ಲ ಚನ್ನಪಟ್ಟಣ ಆಮೇಲೆ ಗಂಜಾಮ್ ಎಲ್ಲ ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ಇವಾಗ KRS ಇಲ್ಲಿ ಒಳ್ಳೆ ಪ್ಲೇಸ್ ಇದೆ ಅಂತೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಇಲ್ಲಿ ಅವರು ಬಂದಿದ್ದೀವಿ. ಖುಷಿ ಆಗ್ತಾಯಿದೆ ನೋಡೋಕ್ಕೆ. ಇದೇ ರೀತಿ ಮುಂದುವರಿಬೇಕಿದ್ದು ನಮ್ಮ ಕರ್ನಾಟಕದಲ್ಲಿ ಸಂಸ್ಕೃತಿ ಒಳ್ಳೆ ಇನ್ನೂ ಅಚೀವ್ಮೆಂಟ್ ಆಗಬೇಕಿದೆ ಒಂದಷ್ಟು ಕಡೆ. ಆಮೇಲೆ ಈಗ ಮಾಡಿದ್ದಾರೆ, ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ. ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವರು ಒಳ್ಳೆ ಶ್ರಮ ಪಡ್ತಾಯಿದ್ದಾರೆ. ನಾವು ಒಬ್ಬರು ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಆರ್ಮಿಯಲ್ಲಿ ಇರೋದ್ರಿಂದ ಇದು ನೋಡಿದರೆ ಒಂಥರ ಖುಷಿ ಆಗುತ್ತೆ. ಒಳ್ಳೆ ಡಿಸಿಪ್ಲಿನ್ ಇದೆ, ಎಲ್ಲ ಸ್ವಚ್ಛತೆ ಇಟ್ಟಿದ್ದಾರೆ. ಖುಷಿ ಆಗುತ್ತೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದೀವಿ, ಅಲ್ಲಿ ದರ್ಶನ ಮಾಡ್ಕೊಂಡು ಬಂದೀವಿ ನಾವು. ಒಂಥರ ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ದಾರೆ. ನೋಡಿ ಖುಷಿ ಆಗುತ್ತೆ ಸರ್. ನನ್ನ ಹೆಸರು ಆನಂದ್ ಅಂತೇಳಿ. ನನ್ನ ಹೆಸರು ಯಶೋಧ ಅಂತ. ಮಂಡ್ಯ ತಾಲೂಕು ಬಂಗಲ ಗ್ರಾಮ ಪಂಚಾಯಿತಿಯಿಂದ ಬಂದಿರೋದು. ಮೊದಲನೇ ಬಾರಿಗೆ ನಾನು ಅಂಗನವಾಡಿ ಟೀಚರು. ಮೊದಲನೇ ಬಾರಿಗೆ ಇಲ್ಲಿ KRS ಅಲ್ಲಿ ಇದು ಕಾವೇರಿ ಆರತಿ ಅಂತೇಳಿ ಅದು ನಮಗೆ ಏನು ಅಂತ ಒಂದು ಕುತೂಹಲ ಇತ್ತು. ಯಾವ ಥರ ಇದೆ ಮೊದಲನೇ ಬಾರಿಗೆ ನಡೀತಾ ಇರೋದ್ರಿಂದ ಅದಕ್ಕೆ ಮಹಿಳೆಯರನ್ನೆಲ್ಲ ಕರೆದಿದ್ದಕ್ಕೆ ಯಾವ ಥರ ಏನು ನಮ್ಗೆ ಗೊತ್ತಾಗಿಲ್ಲ ಅಂತ ಇದೇನು ಅಂತ ಕುತೂಹಲ ಇದ್ದು ನೋಡಲೇಬೇಕು. ಇದೇ ಮೊದಲನೇ ಬಾರಿಗೆ ಈ ಥರ ಆಗಿರೋದಂತೇಳಿ ಎಲ್ಲ ಮಹಿಳೆ. ಹೌದು ಸರ್, ಹೌದು ಸರ್. ಈಗ ನಮ್ಮ ಕಣ್ಣು ಮುಂದೆ ನಡೀತಿರೋದ್ರಿಂದ ನಮ್ಮ ಅಕ್ಕಪಕ್ಕದವ್ರನ್ನೆಲ್ಲರೂ ಎಲ್ಲ ಮಹಿಳೆಯವ್ರೂ ಅವರು ಎಲ್ಲ ಕೆಲಸನೂ ಬಿಟ್ಟು ಇಷ್ಟು ರಾತ್ರಿ ಆದರೂ ಪರವಾಗಿಲ್ಲ ನಾವು ಇದನ್ನ ನೋಡಲೇಬೇಕು ಅಂತೇಳಿ ನಮ್ಮ ಜೊತೆ ಎಲ್ಲರೂ ಬಂದಿದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಸರ್. ನಮಗೆ ತುಂಬ ಖುಷಿ ಆಗ್ತಾ ಇದೆ ನೋಡಿ. ಇನ್ನು ಆರತಿ ಎಲ್ಲ ನೋಡಿ ನಮಗೆ ತುಂಬ ಆಗುತ್ತೆ. ಆಮೇಲೆ ತುಂಬ ಇದು ದಸರಾ ಪ್ರೋಗ್ರಾಮ್ಗೆಲ್ಲ ಇದು ಮಾಡ್ಬೇಕಂತಿದ್ದೀವಿ. ಆದರೆ ಇಲ್ಲಿ ಎಲ್ಲ ಜನಸಂಖ್ಯೆ ಅದು ಎಲ್ಲ ನೋಡಿ ನಮಗೆ ಸಖತ್ತು ತುಂಬ ಖುಷಿ ಆಗ್ತಿದೆ ಸರ್. ಸರ್ ನಂಗೆ ತುಂಬ ಖುಷಿ ಆಗ್ತಿದೆ. ನನಗೆ ಮಂಗಳ ಗ್ರಾಮ ಪಂಚಾಯಿತಿಯಿಂದ ಬರ್ತಾ ಇರೋದು. ಆ್ಯಕ್ಚುಲಿ ನನಗೆ ಈ ಥರ ಕ್ರೌಡಲ್ಲೆಲ್ಲ ಇರೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಮಗೆ ಒಂದು ಬಸ್ ಮಾಡಿದ್ರು ಪಂಚಾಯಿತಿಯಿಂದ. ಆ ಬಸ್ಸಲ್ಲಿ ಅಂದರೆ ಎಲ್ಲ ಅವರ ಕೆಲಸಗಳು ಏನು ಪರ್ಸ್ನಲ್ ಕೆಲಸ ಎಲ್ಲ ಬದಿಗೆ ಒತ್ತಿ ನಮ್ಮ ಜೊತೆ ಎಲ್ಲ ಸಹಕರಿಸಿ ಬಂದಿದ್ದಾರೆ. ಮತ್ತು ಅಲ್ಲಿ ಬರಬೇಕಾದ್ರೂ ಕೂಡ ತುಂಬ ಸೆಕ್ಯೂರಿಟಿ ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದು ಕೂಡ ನಮಗೆ ಜನರೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಇದು ಗಂಗಾ ಹಾರತಿ ಅಂತ ಮಾಡ್ತಿದ್ದಾರೆ. ಇದೊಂಥರ ನಮಗೆ
ನಮಗೆ ಕಣ್ಣಿಗೆ ಒಂಥರ ಹಬ್ಬ ಥರ ಹಬ್ಬನೇ ಸೃಷ್ಟಿ ಅಂದರೆ ಲೈಟ್ ಬೆಳಕೆಲ್ಲ ನೋಡಿ ಸಖತ್ ಖುಷಿ ಆಗ್ತಿದೆ. ಜೊತೆಗೆ ನಮ್ಮ ಫ್ಯಾಮಿಲಿ ಜೊತೆ ಫ್ಯಾಮಿಲಿಯವರು ಮೆಂಬರ್ಸ್ ಎಲ್ಲ ನಮ್ಮ ಜೊತೆನೇ ಇರೋದ್ರಿಂದ ಇನ್ನು ನಮಗೆ ಚೆನ್ನಾಗಿ ಖುಷಿ ಆಗ್ತಿದೆ. ಎಲ್ಲ ಇನ್ನು ಏನು ಫಂಕ್ಷನ್ಸ್ ಎಲ್ಲ ಇರುತ್ತೆ ಅದೆಲ್ಲ ಇನ್ನೂ ಸಖತ್ತಾಗಲಿ, ನಮ್ಮ ನಾಡ ಹಬ್ಬ ಇನ್ನೂ ವಿಜೃಂಭಿಸಲಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನಮ್ಮ ರಮೇಶ್ ಬಂಡಿಸಿದ್ದೇಗೌಡ ಅವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀವಿ. ಯಾಕೆಂದರೆ ಮಹಿಳೆಯರು ಕೇವಲ ಒಂದು ಮನೆಗಳಲ್ಲೇ ಸೀಮಿತ ಅಂತ ಅಂದ್ಕೊಂಡಿದ್ರು. ನಾಡ ಹಬ್ಬ ಅಂದರೆ ನಾವು ಟಿ ವಿಗಳಲ್ಲಿ ನೋಡ್ಕೊತಿದ್ವಿ ಮತ್ತು ಎಲ್ಲ ಪೇಪರ್ ನ್ಯೂಸ್ಗಳಲ್ಲಿ ನೋಡ್ಕೊತೀವಿ. ಆದರೆ ಇದನ್ನ ಲೈವ್ ಆಗಿ ತೋರಿಸ್ಕೊಡ್ತಾ ಮತ್ತು ನಮ್ಮ ಮಹಿಳೆಯರಿಗೆ ನೇರವಾಗಿ ಇದಿಷ್ಟದ ತುಂಬ ಸ್ವತಂತ್ರ ಕೊಟ್ಟು ಎಲ್ಲ ಲೈಟಿಂಗ್ಸ್ ಬಗ್ಗೆ ಆಗಲಿ, ಒಂದು ಚಿತ್ರಣ ಆಗಲಿ, ಮತ್ತು ಪ್ರಥಮ ಬಾರಿಗೆ ಒಂದು ಕಾವೇರಿ ಆರತಿ ಮಾಡ್ತಾವ್ರೆ ಅಂದರೆ ಹೇಳ್ಕೊಳಕ್ಕೆ ನಮ್ಮ ಒಂದು ತಾಲೂಕು ಮತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಗ್ರೇಟು. ಯಾಕೆ ಅಂತಂದರೆ ನಾವು ಟಿ ವಿಗಳಲ್ಲಿ ಗಂಗಾರತಿಗಳು ನೋಡ್ತಿದ್ವಿ, ಆದರೆ ನಮ್ಮ ಮೊದಲ ಬಾರಿಗೆ ನಮ್ಮ ರಮೇಶ್ ಬಂಡಿಸಿದ್ದೇಗೌಡರು ಸರ್ ಅವರು ನಮ್ಮ ಕಾವೇರಿ ಆರತಿನ ಮಾಡಿಕೊಡ್ತಾ ನಮ್ಮ ಹೆಣ್ಮಕ್ಳುಗಳೇ ಒಂದು ಹೆಣ್ಮಗಳಿಗೆ ಏನು ಶಕ್ತಿ ಇದೆ, ನವದುರ್ಗಿಗೆ ಏನು ಶಕ್ತಿ ಇದೆ ಅನ್ನೋ ಬಗ್ಗೆ ತೋರಿಸ್ಕೊಡ್ತಿದ್ದಾರೆ. ತುಂಬ ಖುಷಿ ಆಯಿತು. ಲೈಟಿಂಗ್ಸ್ ಚೆನ್ನಾಗಿದೆ ಮತ್ತು ಮಹಿಳೆಯರಿಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಬಸ್ಸು ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಅವ್ರು ಹೋಗೋಕ್ಕೆ ಬರೋಕ್ಕೆ ಎಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಈಗ ನವರಾತ್ರಿ ನಡೀತಾ ಇದೆ. ಹಾಂ ಸರ್, ಡಬಲ್ ಧಮಾಕ್ ಅನ್ನೋ ರೀತಿಯಲ್ಲಿ ಈಗ ಗಂಗಾರತಿ ಕೂಡ ಹಾಕ್ತಾರೆ. ಖಂಡಿತ ಸರ್, ತುಂಬ ಖುಷಿ ಸರ್. ಏಕೆ ಅಂತಂದರೆ ಡಬಲ್ ಧಮಾಕ ಅನ್ನೋಕ್ಕಿಂತ ತುಂಬ ಧಮಾಕ ಅಂತ ಹೇಳ್ಬೋದು. ಏಕೆಂದರೆ ನಮ್ಮ ಮಹಿಳೆಯರಿಗೆ ನಾವು ತಕ್ಷಣ ನಮ್ಮ ಸ್ಥಳೀಯವಾಗಿ ನೋಡ್ತಾ ಇದ್ದೀವಿ ಅನ್ನೋದೇ ಒಂದು ಖುಷಿ ಅಲ್ವಾ ಸರ್. ಈಗ ದೊಡ್ಡ ದಸರಾ ಅಂತ ಅಂದರೆ ಅಲ್ಲಿ ಹೋಗ್ಬೇಕೇನೋ, ನಮಗೆಲ್ಲ ಅಲ್ಲಿ ಪ್ರವೇಶ ಇಲ್ವೇನೋ ಅಂದ್ಕೊಂಡಿದ್ವಿ. ಬಟ್ ಅದು ನೈಜವಾಗಿ ನಮ್ಮ ಮಹಿಳೆಯರಿಗೊಂದು ಪ್ರವೇಶ ಕೊಡ್ತಿದ್ದಾರಲ್ಲ, ಅದರಿಂದ ನಮಗೆಲ್ಲ ಮಹಿಳೆಯರಿಗೂ ಡಬಲ್ ಧಮಾಕನೇ ಸರ್. ತುಂಬ ಜ್ಯೋತಿ ಅರ್ಕೆರೆ.